Good morning class and students. Today we are going to discuss about BSc third sem. Topic name is colligative properties. In today's topic we are going to discuss about the experimental determination of molecular weight by Beckmann's method. In our yesterday class we have discussed about depression in freezing. What we have discussed is depression in freezing form. That is MB is equal to 1000 into KF into WB WA into delta TF delta TF. This was the expression which we derived in our yesterday class, where MB is molecular weight of a solute particle and 1000, the molecular weight is dissolved in a 1000 gram of a solvent. KF is a molar freezing constant, WB is the mass of solute, WA is the mass of solvent, delta TF is depression in freezing point. In today class, in yesterday class we have derived the equation using vapor pressure versus temperature graph, where solvent solutions, using solvent and solution, we have came across with this derivation. But today we are discussing a demonstrating experiment. Today we are going to discuss about a demonstrating experiment. That was a theoretical part. This today what we are doing with the practicals. So we have to prove that for proving that equation, we are going through an experiment, that is experimental determination of molecular weight by Beckmann's method. So now last class ಅದಕ್ಕಿಂತ ಮೊದಲು ನಾವು ಏನು ಮಾಡ್ತೀವಿ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಏನು ಮಾಡಿದೆ, ನಾನು ಫಾರ್ಮುಲಾ ಕಂಡುಹಿಡಿದೆ, ಅದರದ್ದು ಎಕ್ಸ್ಪೆರಿಮೆಂಟಲ್ ಮಾಡಿದೆ. ಈಗ ಅದೇ ಥರ ನಿನ್ನೆ ಡಿಪ್ರೆಷನ್ ಹೇಳಿನಿ, ಡಿಪ್ರೆಷನ್ದು ಅದು ಪ್ರೂವ್ ಮಾಡೋ ಸಂಬಂಧ ಏನು ಮಾಡ್ತೀನಿ, ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಎಕ್ಸ್ಪೆರಿಮೆಂಟ್ ಸೆಟಪ್ ಇಸ್ ವೆರಿ ಈಸಿ. ಫಸ್ಟ್ ಐ ಹ್ಯಾವ್ ಟು ಟೇಕ್ ಅ ಲಾರ್ಜ್ ಬೀಕರ್. ಸೊ ಲಾರ್ಜ್ ಬೀಕರ್ನಾಗ ಏನು ಮಾಡ್ಬೇಕು, ನಾನು ಫ್ರೀಸಿಂಗ್ ಮಿಕ್ಸ್ಚರ್ ಆ್ಯಡ್ ಮಾಡ್ತೀನಿ, ಅಂದ್ರೆ ಐಸ್ ಪ್ಲಸ್ ಸಾಲ್ಟ್ನ ಹಾಕಿಡ್ತೀನಿ. So then I am going to place an outer tube. ಇದೇನು ಔಟರ್ ಟ್ಯೂಬ್, ಟೆಸ್ಟ್ ಟ್ಯೂಬ್ ನಂಗೆ ಇರ್ತೈತಿ, ಅದರ ದೊಡ್ಡದು ಇರ್ತೈತಿ, ಅದನ್ನ ಪ್ಲೇಸ್ ಮಾಡ್ತೀನಿ. ಸೊ ಅದಕ್ಕೆ ಏನು ಮಾಡ್ತೀನಿ, ಕಾರ್ಕ್ ಟ್ಯೂಬ್ ಹಾಕ್ತೀನಿ. ಆಮೇಲೆ ಏನು ಮಾಡ್ತೀನಿ, ಇನ್ನರ್ ಟ್ಯೂಬ್ ಒಂದು ಹಾಕ್ತೀನಿ ವಿತ್ ಔಟ್ಲೆಟ್ ಇರುವಂಥ ಒಂದು ಇನ್ನರ್ ಟ್ಯೂಬ್ ಹಾಕ್ತೀನಿ. ಇನ್ನರ್ ಟ್ಯೂಬ್ನಾಗ ಏನು ಮಾಡ್ತೀನಿ, ನಂದು ಸಾಲ್ವೆಂಟ್ ಹಾಕ್ತೀನಿ. ಐ ಆಮ್ ಆ್ಯಡಿಂಗ್ ಎ solvent. Yellow color ಏನು ಕಾಣಿಸ್ತದೆ, ಅದು solvent. I am going to place a Beckmann's thermometer and cork tipped stirrer. ಇದು ಸ್ಟಿರರ್ ಅಲ್ಲ. ಸೊ ಏನು ಮಾಡ್ತೀನಿ ಅಂದ್ರೆ, ಇದಂತರೂ ಎಕ್ಸ್ಪೆರಿಮೆಂಟ್ ಸೆಟಪ್ ನಿಮ್ಗೆ ಗೊತ್ತಾಯ್ತು. ಫಸ್ಟ್ ಏನು ಮಾಡಿದೆ, ನಾನು ಒಂದು ದೊಡ್ಡ ಬೀಕರ್ ತೊಗೊಂಡ, ಆ ಬೀಕರ್ ಒಳಗೆ ಏನು ಮಾಡ್ತೀನಿ, ಐಸ್ ಪ್ಲಸ್ ಸಾಲ್ಟ್ ಮಿಕ್ಸ್ಚರ್ನ ಆ್ಯಡ್ ಮಾಡಿ ಅದ್ರೊಳಗೆ ಏನು ಇಡ್ತೀನಿ, ಸ್ಟಿರರ್ ಇಡ್ತೀನಿ. ಸೊ ಅದು ಇಟ್ಟ ಮ್ಯಾಲ ಅದ್ರಾಗ ಏನು ಮಾಡ್ತೀನಿ, ಬೀಕರ್ ಒಳಗೆ ಒಂದು ದೊಡ್ಡದು ಟೆಸ್ಟ್ ಟ್ಯೂಬ್ನ ಪ್ಲೇಸ್ ಮಾಡ್ತೀನಿ. ದೊಡ್ಡದು ಟೆಸ್ಟ್ ಟ್ಯೂಬ್ ಅಂತ ಬರುತ್ತೆ. ನಾರ್ಮಲ್ ಟೆಸ್ಟ್ ಟ್ಯೂಬ್ಗಿಂತ ಸ್ವಲ್ಪ ಅದಕ್ಕಿಂತ ದೊಡ್ಡದು ಇರ್ತೈತೆ, ಅದನ್ನು ಪ್ಲೇಸ್ ಮಾಡ್ತೀನಿ. ಅದಕ್ಕೆ ಕಾರ್ಕ್ ಹಾಕಿಸಿಂದ ಆ ಕಾರ್ಕ್ ಹಾಕಿ ಕ್ಲೋಸ್ ಮಾಡ್ತೀನಿ. ಅದ್ರೊಳಗೆ ಏನು ಮಾಡ್ತೀನಿ, ಇನ್ನೂ ಒಂದು ಸಣ್ಣ ಟೆಸ್ಟ್ ಟ್ಯೂಬ್ ಇಡ್ತೀನಿ. ಇನ್ನೂ ಒಂದು ಸಣ್ಣ ಟೆಸ್ಟ್ ಟ್ಯೂಬ್ ಇಡ್ತೀನಿ. ಎಂಥ ಟೆಸ್ಟ್ ಟ್ಯೂಬ್ ಅಂದ್ರೆ, ಅದಕ್ಕೆ ಒಂದು ಔಟ್ಲೆಟ್ ಇರ್ತೈತಿ. ಇದೇನು ಔಟ್ಲೆಟ್, ಸಣ್ಣ ಟೆಸ್ಟ್ ಟ್ಯೂಬ್ ಏನಿರ್ತೈತಿ, ಔಟ್ಲೆಟ್ ಇರ್ತೈತಿ. ಸಣ್ಣ ಟೆಸ್ಟ್ ಟ್ಯೂಬ್ನಾಗ ಏನು ಮಾಡ್ತೀನಿ ಅಂದ್ರೆ, ಸಾಲ್ವೆಂಟ್ ಆ್ಯಡ್ ಮಾಡ್ತೀನಿ. ಯಾವ ಸಾಲ್ವೆಂಟ್ದು ಫ್ರೀಸಿಂಗ್ ಪಾಯಿಂಟ್ ಕಂಡು ಹಿಡಿಯೋದಿರ್ತೈತಲ್ಲ, ಅದು ಸಾಲ್ವೆಂಟ್ನ ಹಾಕ್ತೀನಿ. ಹಾಗೆ ಏನು ಮಾಡ್ತೀನಿ, ಇದನ್ನು ಸೊಲ್ಯೂಷನ್ನ ಏನು ಮಾಡ್ತೀನಿ, ಇಟ್ಬಿಡ್ತೀನಿ. ಸೊ ಇದೇನು ಒಳಗೆ ಬೆಕ್ಮನ್ಸ್ ಥರ್ಮೋಮೀಟರ್ ಒಂದು ಐತಿ ಬ್ಲೂ ಕಲರ್ದು, ಮತ್ತು ಕಾರ್ಕ್ ಟಿಪ್ಡ್ ಸ್ಟಿರರ್. ಅಂದ್ರೆ ಒಂದು ಈಗ ಫಸ್ಟ್ ಇದ್ದಾಗ ಏನಾಗ್ತೈತಿ, ಸಾಲಿಡ್ ಆಗಿಬಿಡ್ತದೆ ಸಾಲ್ವೆಂಟ್. ಸೊ ಅದನ್ನ ಒಳಗೆ ನಾವು ಸ್ಟಿರ್ ಮಾಡ್ಬೇಕಾಗ್ತೈತಿ. ಸೊ ಅದಕ್ಕೋಸ್ಕರ ನಾ ಏನು ಮಾಡ್ತೀನಿ, ಒಂದು ಒಳಗೆ ಸ್ಟಿರರ್ ಇಟ್ಟಿರ್ತೀನಿ. ಸೊ ಇದೇನು ಎಕ್ಸ್ಪೆರಿಮೆಂಟಲ್ ಸೆಟಪ್. ನಾವು ಕಮಿಂಗ್ ಟು ದಿ ಪ್ರೊಸೀಜರ್. ಸೊ ಫಸ್ಟ್ ಇದಿಷ್ಟೆಲ್ಲ ಸೆಟ್ ಮಾಡಿದ್ಮೇಲೆ
ಫಸ್ಟ್ ಸ್ಟೆಪ್ ನಾಗ ಏನು ಮಾಡ್ತೀನಿ, ಆ್ಯಡಿಂಗ್ ಸಾಲ್ವೆಂಟ್. ಸೊ ಇದ್ರಾಗ ಸಾಲ್ವೆಂಟ್ ಆ್ಯಡ್ ಮಾಡಿದ್ಮೇಲೆ ಏನು ಮಾಡ್ತೀನಿ, ಟೆಂಪ್ರೇಚರ್ ಫಸ್ಟ್ ಏನು ಮಾಡ್ತೀನಿ, ಇದ್ರೊಳಗೆ ಸ್ಮಾಲ್ ಟೆಸ್ಟ್ ಟ್ಯೂಬ್ಗಳಿಗೆ ಏನು ಮಾಡ್ತೀನಿ 30 ml ಏನು ಮಾಡ್ತೀನಿ ನಂದು ಸಾಲ್ವೆಂಟ್ ಹಾಕ್ತೀನಿ. ಹೌದಾ, ನಾವು ಯಾವತ್ತೂ ನಮ್ಗೆ ಏನಿರ್ತದೆ ಸಾಲ್ವೆಂಟ್ ಪ್ಲಸ್ ಸೊಲ್ಯೂಟ್ ಇಸ್ ಈಕ್ವಲ್ ಟು ಸೊಲ್ಯೂಷನ್. ಮೊದಲು ನಾ ಏನು ಮಾಡ್ತೀನಿ, ಸಾಲ್ವೆಂಟ್ ಫ್ರೀಸಿಂಗ್ ಪಾಯಿಂಟ್ ಚೆಕ್ ಮಾಡ್ತೀನಿ. ಸೊ ಸಾಲ್ವೆಂಟ್ನ ಹಾಕಿ ಬೆಕ್ಮನ್ ಥರ್ಮಾಮೀಟರ್ನಾಗ ಇಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಬಿಡ್ತೀನಿ, ಒಂದು 15 to 20 minutes ಡಿಪೆಂಡಿಂಗ್ ಅಪಾನ್ ಯಾವ ಸಾಲ್ವೆಂಟ್ ಅದ್ರ ಮೇಲೆ ಆಗ್ತೈತೆ. ಒಮ್ಮೊಮ್ಮೆ 1 ಅವರ್ ಇಡಬೇಕಾಗುತ್ತೆ, 2 ಅವರ್ 3 ಅವರ್ನೂ ಇಡಬೇಕಾಗ್ತೈತೆ. ಸೊ ಅದನ್ನ ಏನು ಮಾಡ್ತೀನಿ, ಫ್ರೀಸ್ ಆಗಲಿಕ್ಕೆ ಇಟ್ಬಿಡ್ತೀನಿ. ಫ್ರೀಸ್ ಆಗಲಿಕ್ಕೆ ಇಟ್ಟಾಗ ನಾನು ಟೆಂಪ್ರೇಚರ್ ನೋಡ್ಕೊತೀನಿ. ಯಾವಾಗ ಕೊಟ್ಟಿರುವಂಥ ಸಾಲ್ವೆಂಟ್ ಪ್ಯೂರ್ ಆಗಿ ಕನ್ವರ್ಟೆಡ್ ಇಂಟು ಐಸ್, when given solvent is converted totally into ice, that temperature I am going to know. It is ಇದೇನಿದು T1 is equal to freezing temperature of solvent. T1 ಅನ್ನೋದೇನು, ಫ್ರೀಸಿಂಗ್ ಟೆಂಪರೇಚರ್ ಆಫ್ ಸಾಲ್ವೆಂಟ್. ಹೌದಾ, ಇದು ಘಟ್ಟ ಆದ್ಮೇಲೆ ಏನು ಮಾಡ್ತೀನಿ, ಫ್ರೀಸಿಂಗ್ ಪಾಯಿಂಟ್ ಇದನ್ನ ನೋಟ್ ಡೌನ್ ಮಾಡ್ಕೊಂಡ್ಮೇಲೆ ಇದು ಟ್ಯೂಬ್ನ ತೆಗೆದು ಸ್ಟಿರ್ ಮಾಡಿ ಹೀಟ್ ಮಾಡ್ತೀನಿ. ಸಾಲ್ವೆಂಟ್ನ ಸಾಲಿಡ್ ಆಗಿದೆ ಏನು ಮಾಡ್ತೀನಿ, ಮತ್ತು ಲಿಕ್ವಿಡ್ ಮಾಡ್ಕೋತೀನಿ. ಈ ಸಾಲ್ವೆಂಟ್ ಏನು ಮಾಡ್ತೀನಿ ಅಂದ್ರೆ, ಸಾಲ್ವೆಂಟ್ ಪ್ಲಸ್ ಸಾಲ್ವೆಂಟ್ದು ಫ್ರೀಸಿಂಗ್ ಟೆಂಪರೇಚರ್ನ ಫ್ರೀಸಿಂಗ್ ಪಾಯಿಂಟ್ನ ಚೆಕ್ ಮಾಡಿದ್ಮೇಲೆ ಏನು ಮಾಡ್ತೀನಿ ನಾನು, ಸಾಲ್ವೆಂಟ್ಗೆ ಏನು ಮಾಡ್ತೀನಿ, ಸಲ್ಯೂಟ್ ಪಾರ್ಟಿಕಲ್ ಹಾಕ್ತೀನಿ. 1 ರಿಂದ 2 ಗ್ರಾಮ್ ಏನು ಮಾಡ್ತೀನಿ, ಸಲ್ಯೂಟ್ ಪಾರ್ಟಿಕಲ್ ಹಾಕಿಸಿಂದ ಸ್ಟಿರ್ ಮಾಡಿ ಸೊಲ್ಯೂಷನ್ ಮಾಡ್ಕೊತೀನಿ. ಏನಾಗಿತ್ತು, ಸೊಲ್ಯೂಷನ್ ಮಾಡ್ಕೊತೀನಿ. ಹೌದಾ, ಸಾಲ್ವೆಂಟ್ ಪಾರ್ಟಿಕಲ್ ಮ್ಯಾಗ ನಾನು ಸಾಲ್ವೆಂಟ್ ಫ್ರೀಸಿಂಗ್ ಪಾಯಿಂಟ್ ತೆಗೆದ ಮೇಲೆ ಏನು ಮಾಡ್ತೀನಿ, ಸಾಲ್ವೆಂಟ್ನ ತೆಗೆದು ಹೀಟ್ ಮಾಡಿ ಅದು ಸಾಲಿಡ್ ಆಗಿದ್ರೆ ಏನು ಮಾಡ್ಕೊತೀನಿ, ಲಿಕ್ವಿಡ್ ಕನ್ವರ್ಟ್ ಮಾಡ್ಕೊತೀನಿ. ಲಿಕ್ವಿಡ್ ಕನ್ವರ್ಟ್ ಮಾಡ್ಕೊಂಡ್ಮೇಲೆ ಸಲ್ಯೂಟ್ ಪಾರ್ಟಿಕಲ್ನ 0.1 to 0.2 ಗ್ರಾಮ್ ಏನು ಮಾಡ್ತೀನಿ ನಾನು, ಸಲ್ಯೂಟ್ ಹಾಕ್ತೀನಿ. ಸೊ ಏನಾಗ್ತೈತಿ, ನಂದು ಸೊಲ್ಯೂಷನ್ ಬರ್ತೈತಿ. ಆ ಸೊಲ್ಯೂಷನ್ನ ಮತ್ತೆ ಹೊಳ್ಳಿ ಫ್ರೀಸಿಂಗ್ ಇದ್ರೊಳಗೆ ಇಟ್ಟು ಅದರದ್ದು ಫ್ರೀಸಿಂಗ್ ಪಾಯಿಂಟ್ನ ಚೆಕ್ ಮಾಡ್ತೀನಿ. T2 is freezing point of solution. So ನನಗೆ ಏನು ಗೊತ್ತಾಯ್ತು, ಫ್ರೀಸಿಂಗ್ ಪಾಯಿಂಟ್ ಆಫ್ ಅ ಸಾಲ್ವೆಂಟ್, ಫ್ರೀಸಿಂಗ್ ಪಾಯಿಂಟ್ ಆಫ್ ಅ ಸೊಲ್ಯೂಷನ್. ಹೌದಾ, ಸೊ ನನಗೆ ಈ ಟೆಂಪರೇಚರ್, 2 ಟೆಂಪರೇಚರ್ ನನಗೆ ಗೊತ್ತದು. ಹೌದಾ, ಇಲ್ಲ ಈ 2 ಟೆಂಪರೇಚರ್ ಗೊತ್ತಾದ್ಮೇಲೆ ನಾ ಏನು ಮಾಡ್ತೀನಪ್ಪ ಅಂದ್ರೆ, ಐ ಆಮ್ ಗೋಯಿಂಗ್ ಟು ಯೂಸ್ ಮೈ formula. So our formula from the derivation was mass of solvent, mass of mass of solvent in the inner tube. ಅದನ್ನ ಏನಂತ ತಗೋತೀನಿ, W E ಅಂತ ತಗೋತೀನಿ. ಹೌದಾ, ಮಾಸ್ ಆಫ್ ಸೊಲ್ಯೂಟ್ ಎಷ್ಟು ಗ್ರಾಮ್ ನಾನು ಸ್ಟಾರ್ಟಿಂಗ್ ಸಾಲ್ವೆಂಟ್ ತಗೊಂಡೆ, ಆಮೇಲೆ ಎಷ್ಟು ಗ್ರಾಮ್ ಆಫ್ ಸೊಲ್ಯೂಟ್ ಅನ್ನ ತಗೊಂಡೆ. ಹೌದಾ, ಮಾಸ್ ಆಫ್ ಸಾಲ್ವೆಂಟ್ ಇನ್ ಇನ್ನರ್ ಟ್ಯೂಬ್, ಮಾಸ್ ಆಫ್ ಸೊಲ್ಯೂಟ್. ದೆನ್ freezing point of
freezing point of pure solvent. Solvent is freezing point ಏನಂತ ತಗೋತೀನಿ T1 ಅಂತ ತಗೋತೀನಿ. freezing point of solute ಅದೇನಂತ ತಗೋತೀನಿ T2 ಅಂತ ತಗೋತೀನಿ. So both are measured in kelvins. Therefore delta TF is equal to T2 minus T1 ಅಂದ್ರೆ depression in freezing point is equal to depression in freezing point ಏನು delta TF. T2 ನ T1 ಮೈನಸ್ ಮಾಡಿದ್ರೆ ಏನು ಸಿಗ್ತೈತಿ ನನಗೆ delta TF. So next molar freezing constant, that is Kf. So ಎಲ್ಲ ಲಿಕ್ವಿಡ್ ಮೋಲಾರ್ ಎಲಿಮಿನೇಷನ್ ಕಾನ್ಸ್ಟೆಂಟ್ ಏನಿರ್ತೈತಿ ಬೇರೆ ಬೇರೆ ಇರ್ತೈತಿ. ಎಲ್ಲ ಲಿಕ್ವಿಡ್ಸ್ ಎಲಿವೇಶನ್ ಕಾನ್ಸ್ಟೆಂಟ್ ಏನಿರ್ತೈತಿ ಬೇರೆ ಬೇರೆ ಇರ್ತೈತಿ. ಈಗ ವಾಟರ್ ತಗೊಂಡೇನಂದ್ರೆ ವಾಟರ್ ಎಷ್ಟೈತಿ 1.86 ಕೆಲ್ವಿನ್ ಪರ್ ಕೆಜಿ. ಸೊ ಇಲ್ಲಿ ಏನು ಬಂದು ಫಸ್ಟ್ 2 3 4 5 6 ಟರ್ಮ್ಸ್ ಬಂದು. ಸೊ 6 ಟರ್ಮ್ಸ್ ಬಗ್ಗೆ ನಾ ಏನು ಮಾಡ್ತೀನಿ ಫಾರ್ಮುಲಾ MEB molecular weight of a solute is equal to formula is 1000 into Kf into Wb whole divided by Wa into delta Tf. So ಇವೆಲ್ಲ ವ್ಯಾಲ್ಯೂಸ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗ್ತೈತೆ ನನಗೆ molecular weight. We are getting here molecular weight. This is all about your experimental determination of molecular weight by Beckmann's method. ಒಂದು ಲ್ಯಾಂಡ್ಬರ್ಗ್ಸ್ ಮೆಥಡ್, ಇನ್ನೊಂದು ಬೆಕ್ಮನ್ಸ್ ಮೆಥಡ್. ಬೆಕ್ಮನ್ಸ್ ಮೆಥಡ್ ಭಾಳ ಸರ್ತಿ ಕೇಳೋಣ ಎಕ್ಸಾಮ್ನಾಗ. ಇದು ಭಾಳ ಸರ್ತಿ ಅಂದ್ರೆ ಈಗ ನಾನು ಏನು ಹೇಳ್ಬೇಕು ಅಂದ್ರೆ ಲ್ಯಾಂಡ್ಬರ್ಗ್ ಕೇಳುವಂತ ಸಂಭಾವನೆಗಳು ಜಾಸ್ತಿ ಅದ. ಎಲ್ಲ ಎಕ್ಸಾಮ್ನಾಗ ಬೆಕ್ಮನ್ಸ್ ಕೇಳೋಣ, ಈ ಸರ್ತಿ ಏನಾಗ್ಬೋದು ಲ್ಯಾಂಡ್ಬರ್ಗ್ ಕೇಳಬಹುದು. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಕ್ವಶನ್. ಲ್ಯಾಂಡ್ಬರ್ಗ್ ಎಕ್ಸ್ಪೆರಿಮೆಂಟ್ ಮತ್ತು ಬೆಕ್ಮನ್ಸ್ ಎಕ್ಸ್ಪೆರಿಮೆಂಟ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ರಿಗಾರ್ಡಿಂಗ್ ಯುವರ್ ಎಕ್ಸಾಮಿನೇಷನ್. ನೌ ಲೆಟ್ us discuss some worked examples regarding this problem. ಸೊ ಏನ್ ಮಾಡೋದಂದ್ರ ಈಗ ಇದು ಎಕ್ಸ್ಪೆರಿಮೆಂಟ್ ಆಯ್ತು. ಈ ಎಕ್ಸ್ಪೆರಿಮೆಂಟ್ ಅನ್ನ ಏನ್ ಮಾಡ್ತೀನಪ್ಪ ಅಂದ್ರ ಸ್ವಲ್ಪ ಕೆಲವು ವರ್ಕ್ಡ್ ಪ್ರಾಬ್ಲಮ್ಸ್ ಇದೆ. ಸೊ ಅವನು ನೋಡ್ಕೊಂಡ್ಬೋದು ಮತ್ತೆ ಯಾವ ತರ ಸಾಲ್ವ್ ಮಾಡೋದು. ಫಸ್ಟ್ ಒನ್, a solution of 8.55 gram of a solute in 100 gram of water freezes at minus 3.04 degree Celsius. Calculate the molecular mass
of solute. Kf for water is 1.86 Kelvin per mole. ಹೌದಾ? ಏನು ಕೊಟ್ಟನ? A solution of 8.5 gram. WB ಏನೈತೆ ನಮ್ದಿಲ್ಲಿ 8.55, ಯಾಕಂದ್ರೆ ಸೊಲ್ಯೂಷನ್ ಆಫ್ 8.55 ಗ್ರಾಮ್ ಆಫ್ ಅ ಸಲ್ಯೂಟ್ ಅನ್ನ. ಇನ್ನು WA ಅಂದ್ರೆ ವೇಟ್ ಮಾಸ್ ಆಫ್ ಸಾಲ್ವೆಂಟ್ ಎಷ್ಟೈತಿ 100 ಗ್ರಾಮ್ ಐತಿ. ಹೌದಾ? ನಮ್ಗೆ ಈಗ ಏನಾಯ್ತು WA WB ಸಿಕ್ತು. ಇನ್ನು KF ಎಷ್ಟು ಕೊಟ್ಟಾನ 1.86 ಕೊಟ್ಟಾನ. ಮತ್ತ ಡೆಲ್ಟಾ TF ಎಷ್ಟೈತಿ -3.04 ಡಿಗ್ರಿ ಸೆಲ್ಸಿಯಸ್ ಐತಿ. ಹೌದಾ? ಸರಿ. So a solvent of 8.55 gram of solute in a 100 gram of solvent of water freezes. ಈಗ ಸೊಲ್ಯೂಷನ್ 100 ಗ್ರಾಮ್ ವಾಟರ್ ಒಳಗೆ 8.55 ಗ್ರಾಮ್ ಆಫ್ ಸಲ್ಯೂಟ್ ಹಾಕಿದಾಗ ಅದ್ರ ಫ್ರೀಸಿಂಗ್ ಪಾಯಿಂಟ್ ಏನೈತಿ 3 ಐತಿ. ಸೊ ಫ್ರೀಸಿಂಗ್ ಪಾಯಿಂಟ್ ಆಫ್ H2O is equal to 0 ಡಿಗ್ರಿ ಸೆಲ್ಸಿಯಸ್. ಹೌದಾ? ಫ್ರೀಸಿಂಗ್ ಪಾಯಿಂಟ್ ಆಫ್ ಇದು S ಸಾಲ್ವೆಂಟ್ ಸೊಲ್ಯೂಷನ್ is equal to ಎಷ್ಟು ಕೊಟ್ಟಾನ -3.04 ಡಿಗ್ರಿ. ಸೊ T2 minus T1 TF is equal to delta TF is equal to T2 minus T1. T1 ಎಷ್ಟೈತಿ 0, T2 ಎಷ್ಟೈತಿ 0 ಡಿಗ್ರಿ ಸೆಲ್ಸಿಯಸ್ ಐತಿ. T1 ಎಷ್ಟೈತಿ -3.04. ಇಲ್ಲಿ T1 minus T2 ತಗೋಬೇಕು. ಏನು ಮಾಡಬೇಕು? T1 minus T2 ತಗೋಬೇಕು. ಏನಾಗ್ತೈತಿ 0 minus into plus 3.04. So delta TF is equal to ಎಷ್ಟು ಬಂತು 3.04. ಸೊ ಇದನ್ನ ವ್ಯಾಲ್ಯೂ ಏನು ಮಾಡೋದು ಕೊಟ್ಟಿರುವಂತ ಫಾರ್ಮುಲಾದಲ್ಲಿ ಹಾಕೋದು MB is equal to 1000 into KF into WB divided by WA into delta TF. So 1000 into KF ಎಷ್ಟೈತಂದು 1.86 into WB mass of solute is 8.55 divided by 100 into 3.04. So calculate ಮಾಡಿ ನೋಡ್ರಿ ಆನ್ಸರ್ ಎಷ್ಟು ಬರುತ್ತೆ. ಆನ್ಸರ್ should be 52.52. So molecular weight of a solute is 52.52. ಈ ತರ ಏನು ಮಾಡಬೇಕು ಏನಂದ್ರೆ molecular weight ಕೊಟ್ಟಿಗೆಶನ್ ನಿಮಗೆ ಏನು ಮಾಡಬಹುದು ಡೆಲ್ಟಾ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಕಂಡುಹಿಡಿ ಅಂತ ಹೇಳ್ಬೋದು, ಅಥವಾ molecular weight ಕೊಟ್ಟಿಗೆಶನ್ ನಿಮಗೆ KF ಕಂಡುಹಿಡಿ ಅಂತ ಹೇಳ್ಬೋದು, ಅಥವಾ ಬೇರೆ ಏನೋ ಒಂದು ಕೊಟ್ಟಿಗೆಶನ್ ಏನು ಮಾಡಬಹುದು ಡೆನ್ಸಿಟಿ ಕೊಟ್ಟು weight ಕಂಡುಹಿಡಿ ಅನ್ಬೋದು. ಡೆನ್ಸಿಟಿ ಮತ್ತು ವ್ಯಾಲ್ಯೂಮ್ ಕೊಟ್ಟಿಗೆಶನ್ ನಿಮಗೆ ಏನು weight ಕಂಡುಹಿಡಿದು molecular weight ಕಂಡುಹಿಡಿ ಅನ್ಬೋದು. ಸೊ ಈ ತರ ಏನು ಮಾಡ್ತಾನೆ ಹಿಂದೆ ಮುಂದೆ ಮಾಡ್ತಾನೆ. ಸೊ ಫಾರ್ಮುಲಾ ಏನಾಗ್ತೈತಿ ಸೇಮ್ ಉಳಿತೈತಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಡಿಟರ್ಮಿನೇಷನ್ ಆಫ್ molecular weights by depression in freezing point ಆಯ್ತು,
ಎಲಿವೇಶನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಯ್ತು. ಸೊ ಮಾಲಿಕ್ಯುಲರ್ ವೇಟ್ ಡಿಟರ್ಮಿನೇಷನ್ ಇಲ್ಲಿ ಏನಾಗ್ತೈತಿ, ಒಂದು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಇ, ಒಂದು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಎಫ್. ಸೊ ಇವು ಎರಡೇ ಟರ್ಮ್ ಚೇಂಜ್ ಆಗ್ತದೆ, ಉಳಿದಿದ್ದೆಲ್ಲ ಟರ್ಮ್ ಸೇಮ್ ಇರ್ತೈತಿ. ಎಲಿವೇಶನ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಎರಡು ಎಕ್ಸ್ಪೆರಿಮೆಂಟ್, ಎರಡು ಥೆರಾಟಿಕಲ್ ಪ್ರೊಸೆಸ್ ಸೇಮ್ ಐತಿ. ಒಂದು ಕಡೆ ಏನಾಗಿರ್ತದೆ, ಎಲಿವೇಶನ್ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಒಳಗೆ ಎಲಿವೇಶನ್ ಆಗಿರ್ತದೆ, ಫ್ರೀಸಿಂಗ್ ಪಾಯಿಂಟ್ ಒಳಗೆ ಡಿಪ್ರೆಷನ್ ಆಗಿರ್ತದೆ. ಸೊ ಅದಕ್ಕೆ ನಾ ಏನಂತೀನಿ, ಸಾಲ್ವೆಂಟ್ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತೈತಿ, ಹೌದಾ, ಸೊಲ್ಯೂಷನ್ ಇನ್ಕ್ರೀಸ್ ಆಗ್ತೈತಿ. ಸೊ ಹಾಗಾಗಿ ಏನಾಗ್ತೈತಿ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಸಾಲ್ವೆಂಟ್ನಾಗ ನಾವು ಸೊಲ್ಯೂಟ್ ಪಾರ್ಟಿಕಲ್ಸ್ ಹಾಕಿದಾಗ ಸೊಲ್ಯೂಷನ್ ಆಗ್ತೈತಿ. ಸೊ ಒಂದು ಯಾವುದೇ ಒಂದು ಪ್ಯೂರ್ ಸಾಲ್ವೆಂಟ್ಗೆ ನೀವು ಸೊಲ್ಯೂಟ್ ಪಾರ್ಟಿಕಲ್ ಆ್ಯಡ್ ಮಾಡಿದಾಗ ಅದ್ರ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತೈತಿ, ಇನ್ಕ್ರೀಸ್ ಆಗ್ತೈತಿ. ಯಾವುದೇ ಒಂದು ಸಾಲ್ವೆಂಟ್ ಪಾರ್ಟಿಕಲ್ ಒಳಗೆ ಸೊಲ್ಯೂಟ್ ಪಾರ್ಟಿಕಲ್ ಆ್ಯಡ್ ಮಾಡಿದ್ರೆ ಅದ್ರ ಫ್ರೀಸಿಂಗ್ ಪಾಯಿಂಟ್ ಏನಾಗ್ತೈತಿ, ಇದ್ದಿದ್ದಕ್ಕಿಂತ ಇನ್ನೂ ಹೆಚ್ಚು ಕಡಿಮೆ ಬರ್ತೈತಿ. ಇದೇ ಏನು ಹೇಳ್ತದಪ್ಪ ಅಂದ್ರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಡಿಪ್ರೆಷನ್ ಇನ್ freezing point. Now from next class we are going to discuss about osmotic pressures. So tomorrow in next classes we are going to discuss about osmotic pressure, types of osmotic pressure, what is osmotic pressure, and this regarding this ಒಂದಲ್ಲ ಒಂದು ವರ್ಕ್ ಎಕ್ಸಾಂಪಲ್ ಕೇಳಿರ್ತಾರೆ 3 ಮಾರ್ಕ್ಸ್ ಇದೆ. ಸೊ ಫಾರ್ಮುಲಾ ಮಾತ್ರ ನೆನಪಿಟ್ಕೋಬೇಕಾಗ್ತದೆ ನೀವು. ಫಾರ್ಮುಲಾ ಯಾಕಂದ್ರೆ ಡೆರೈವೇಶನ್ ಬಂತಂದ್ರೆ ಫಾರ್ಮುಲಾ ತಂತಾನೆ ನೆನಪಿರ್ತದೆ. ಇಷ್ಟು ದಿನ ಏನ್ ಮಾಡ್ಯಾನ, ಲ್ಯಾಂಡ್ಬರ್ಗ್ ಡೆರೈವೇಶನ್ ಕೇಳ್ಯಾನ. ಈ ಸರ್ತಿ ಏನಾಗ್ಬೋದು, ಇದು ಈ ಸರ್ತಿ ಇಷ್ಟು ದಿನ ಬೆಕ್ಮನ್ಸ್ ಕೇಳ್ಯಾನ. ಈಗ ನಿಮ್ಗೆ ಏನ್ ಕೇಳ್ಬೋದು, ಲ್ಯಾಂಡ್ಬರ್ಗ್ ಕೇಳುವಂತ ಚಾನ್ಸಸ್ ಭಾಳ ಅದ. ಯಾಕಂದ್ರೆ ಮೂರು ವರ್ಷದ ಕ್ವಶನ್ ಪೇಪರ್ ಒಳಗೂ ಏನ್ ಮಾಡ್ಯಾನ, ಬೆಕ್ಮನ್ನೇ ಕೇಳ್ಯಾನ. ಸೊ ಈ ವರ್ಷ ಏನ್ ಮಾಡ್ಬೋದು, ಲ್ಯಾಂಡ್ಬರ್ಗ್ ಕೇಳೋ ಸಂಭಾವನೆ ಜಾಸ್ತಿ ಅದ. ಸೊ ಎರಡಕ್ಕೂ ಎಕ್ಸ್ಪೆರಿಮೆಂಟ್ ಸೇಮ್ ಐತಿ, ಫಾರ್ಮುಲಾ ಸೇಮ್ ಐತಿ ಆಲ್ಮೋಸ್ಟ್. ಸೊ ಸ್ವಲ್ಪ ಜಾಸ್ತಿ ಒತ್ತು ಕೊಡಿ. This is all about your class. Next class we are going to discuss about osmotic pressure. Thank you.